Great again. Donald Trump. Great again. ಮಾರಿಕೊಂಡ ಮಾಧ್ಯಮಗಳೇ, ಇದು ನಮ್ಮ ದೇಶದ ಪರಿಸ್ಥಿತಿ. ನೀವು ಮಾರಿಕೊಂಡಿದ್ರಿಂದ ಇದೆಲ್ಲವೂ ನಡೀತಾ ಇದೆ. ಟ್ರಂಪ್ಗೆ ದೇವಸ್ಥಾನ ಕಟ್ಟಿದ್ರು, ಟ್ರಂಪ್ ಹೆಸರಿನಲ್ಲಿ ಪೂಜೆ ಮಾಡಿದ್ರು, ನಮಸ್ತೆ ಟ್ರಂಪ್ ಅಂತೇಳಿ ಕೋವಿಡ್ ಸಮಯದಲ್ಲಿ ಜನರನ್ನ ಮಂಕು ಬೂದಿ ಹೆಚ್ಚಿದ್ರು, ಹೌಡಿ ಮೋದಿ ಅಂತಾಯ್ತು, ಓಟಿ ಕೇಳಿದ್ರು. ಈಗ ಪುಟಿನ್ ಅನ್ನ ಕರ್ಕೊಂಡು ಬಂದು ಅವರಿಗೂ ಸಹ ಪೂಜೆ ಮಾಡುವಂತಹ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಯಾವ ಮಾಧ್ಯಮಗಳು ಇದರ ಬಗ್ಗೆ ಮಾತಾಡೋದೇ ಇಲ್ಲ. ಡಾಲರ್ನ ಬೆಲೆ 90 ದಾಟಿದ್ರೂ ಸಹ ಬಾಯಿ ತೆರೆಯೋದೇ ಇಲ್ಲ. ದೇಶದ ವಿದೇಶಿ ಸಾಲ ಲಕ್ಷ ಕೋಟಿಗೆ ಏರ್ತಾ ಇದೆ, ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಯಾತಕ್ಕೋಸ್ಕರವಾಗಿ ಈ ರೀತಿ ನಿರ್ಜೀವವಾಗಿ ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಿಲ್ಲ. ಭಾರತ ಸ್ವತಂತ್ರಕ್ಕೋಸ್ಕರ ಲಕ್ಷಾಂತರ ಜನ ಜೀವವನ್ನ ಕಳ್ಕೊಂಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಅವರ ಬಲಿದಾನಕ್ಕಾದರೂ ನಾವು ಸ್ವತಂತ್ರ ಭಾರತದಲ್ಲಿ ಒಂದು ಚೂರಾದರೂ ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ಬದುಕಬೇಕಲ್ಲ. ಅದು ಬದುಕ್ತಾ ಇದ್ದೀವ ನಾವು? ಏನು ಮಾಡ್ತಾ ಇದ್ದೀವಿ? 2014ರಿಂದ ಈಚೆಗೆ ಇಡೀ ದೇಶದ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ? ಜನಸಾಮಾನ್ಯರು ಇವತ್ತು ಪ್ರಶ್ನೆ ಮಾಡೋಕ್ಕಾಗದಂತಹ ಒಂದು ಪರಿಸ್ಥಿತಿಗೆ ತಲುಪಿಸಿದಿರಿ. ದಿನಬಳಕೆಯ ವಸ್ತುಗಳು ಗಗನಕ್ಕೇರ್ತಾ ಇದ್ದಾವೆ. ಅಚ್ಚೇ ದಿನ್ ಅಂತ ಹೇಳ್ಬಿಟ್ಟು ಇವತ್ತು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದೀರಿ ದೇಶವನ್ನ? ಇದನ್ನ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮಾರಿಕೊಂಡ ಮಾಧ್ಯಮಗಳು, ಗೋಧಿ ಮೀಡಿಯಾಗಳು, ಮಡಿಲು ಮಾಧ್ಯಮಗಳು ಇವತ್ತು ತನ್ನ ಲಾಭಕ್ಕೋಸ್ಕರವಾಗಿ ಕೇಕೆ ಹಾಕ್ತಾ ಇದ್ದಾವೆ. ತನ್ನ ಲಾಭಕ್ಕೋಸ್ಕರವಾಗಿ ರಾಜಕೀಯ ಪಕ್ಷಗಳ ಪರವಾಗಿ ಕೇಕೆ ಹಾಕ್ತಾ ಇದ್ದಾವೆ. ಇಲ್ಲಿ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಯಾವ ವಿಚಾರವನ್ನ ಇಟ್ಕೊಂಡು ನಾವು ಮಾತನಾಡಬೇಕಾಗಿತ್ತು? ಈ ದೇಶದ ಅಭಿವೃದ್ಧಿಗೋಸ್ಕರ ಮಾತನಾಡಬೇಕಾಗಿತ್ತು, ಭ್ರಷ್ಟಾಚಾರದ ವಿರುದ್ಧ ಮಾತನಾಡಬೇಕಾಗಿತ್ತು, ಈ ದೇಶದಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಬೇಕಾಗಿತ್ತು. ಯಾವುದನ್ನು ಮಾತನಾಡ್ತಾ ಇಲ್ಲ ರೀ. ಬಿಹಾರದ ಎಂ ಎಲ್ ಎಗಳು ಇವತ್ತು ಸದನದಲ್ಲಿ ಅವರ ಪ್ರತಿಜ್ಞಾ ವಿಧಿ ಬೋಧನೆ ಮಾಡೋದನ್ನ ಓದಕ್ ಬರೋದಿಲ್ಲ ಅಂತಂದ್ರೆ ಯಾವ ಹಂತಕ್ಕೆ ಹೋಗಿದ್ದೀವಿ ನಾವು? ಇದು ನಮ್ಮ ಭಾರತ ದೇಶದ ದುಸ್ಥಿತಿ. ಇದು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಯಾವುದೋ ಇತಿಹಾಸ ಹೇಳ್ತಾ ಇರುವಂಥದ್ದಲ್ಲ, ನಮ್ಮ ಕಣ್ಣಾರೆ ಕಾಣ್ತಾ ಇರುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇರುವಂಥದ್ದು. ಕಿಂಚಿತ್ತಾದರೂ ಈ ದೇಶದ ಯುವಕರಿಗೆ ಈ ದೇಶ ಈ ರೀತಿ ಹಾಳಾಗ್ತಾ ಇದೆ. ವಿದ್ಯಾವಂತರನ್ನಾಗಿ ಮಾಡುವಂತಹ ಶಕ್ತಿ ಸರ್ಕಾರಗಳಿಗಿಲ್ಲ. ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಸದನದಲ್ಲಿ ಒಂದು ಪ್ರಮಾಣ ಪತ್ರ ಓದಲಿಕ್ಕೆ, ಪ್ರತಿಜ್ಞಾವಿಧಿ ಪ್ರಮಾಣ ಪತ್ರ ಓದಲಿಕ್ಕೆ ಬರದೇ ಇರೋರು ಇವರೆಲ್ಲ MLAಗಳನ್ನಾಗೆ ಮಾಡ್ತಾರೆ. ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ? ಯಾವ ಸಂದೇಶವನ್ನ? ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಬಹಳ ಬೇಸರ ಆಗುತ್ತೆ. ಪುಟಿನ್ ಕರ್ಕೊಂಡು ಬಂದು ಅವರಿಗೆ ಓಲೈಸಿ ಅವರಿಗೆ ಸ್ವಾಗತ ಕೋರಿ ಆರತಿಯನ್ನ ಎತ್ತಿ ಫೋಟೋಗೆ ಪೂಜೆ ಮಾಡ್ತಾರೆ ಅಂತಂದ್ರೆ ಈ ಭಾರತದ ದೇಶದ ಸ್ವಾಭಿಮಾನದ ಏನಾಗ್ತಾ ಇದೆ ಇವತ್ತು? ಅಸಹ್ಯ ಆಗತ್ರಿ. ಇವೆಲ್ಲ ನೋಡ್ತಾ ಇದ್ರೆ ನಮಗೆ ಅಸಹ್ಯ ಆಗುತ್ತೆ. ಇದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತ ನಮಗೆ? ಒಬ್ಬ ಮೀಡಿಯಾದವರಾದ್ರು, ಒಂದೇ ಒಂದು ಮೀಡಿಯಾದವರಾದ್ರು ಇವತ್ತು ಡಾಲರ್ ಬೆಲೆ ಇವತ್ತು ಮೇಲಕ್ಕೆ ಏರ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತಾ ಇದೆ ಅಂತಂದ್ರೆ ಭಾರತೀಯರ ಸ್ವಾಭಿಮಾನ ಕುಸಿತಾ ಇದೆ ಅಂತ, ಆರ್ಥಿಕತೆ ಕುಸಿತಾ ಇದೆ ಅಂತೇಳಿ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಡ್ರಾಮಾಗಳನ್ನ ಮಾಡ್ತಾ ಇದ್ದೀರಿ. ಅಸಹ್ಯ ಆಗುತ್ತೆ. ನಿಮ್ಮನ್ನ ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ. ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ಜೀವವನ್ನ ಕಳ್ಕೊಂಡಿದ್ದೀರಲ್ಲ ನೀವು. ಯಾತಕ್ರಿ ಬೇಕು ನಿಮ್ಗೆ? ಯಾತಕ್ಕೆ ಬೇಕು ಈ ಪತ್ರಿಕೋದ್ಯಮ? ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ, ಅಲ್ಲೆಲ್ಲೋ ಹಿಂದೂ ಮುಸ್ಲಿಂ ಅಂತೆ, ಅರ್ಯಾರ ಟಿಪ್ಪು ಸುಲ್ತಾನ್ ದೇವಸ್ಥಾನ ಹೊಡೆದಾಕ್ಬಿಟ್ನಂತೆ, ಇವಾಗ ದೇವಸ್ಥಾನ ಕಟ್ತಾರಂತೆ, ಮಸೀದಿನ ಹೊಡಿತಾರಂತೆ. ಅರೆ, ಯಾವುದಾದ್ರೂ ರಾಜಕಾರಣಿಯ ಮಕ್ಕಳು ಬಂದು ಆ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೇನ್ರಿ? ಅಮಾಯಕ ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ ದಿವಸ ಕೇಸ್ ಬಿದ್ದು ಅವರ ಜೀವನವನ್ನ ಹಾಳು ಮಾಡಿಕೊಂಡ್ರೆ ಯಾರು ಹೊಣೆ? ಇವತ್ತು ಶ್ರೀರಂಗಪಟ್ಟಣದ ಮೂಡಲಬಾಗಿಲ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಉತ್ತರ ಭಾರತದಲ್ಲಿ ಆ ದೇವರುಗಳನ್ನ ಕುತ್ತಿಗೆಗೆ ದಾರ ಹಾಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರೆ.
ದೇವಸ್ಥಾನಗಳನ್ನ ಪಾರ್ಕಿಂಗ್ಗೋಸ್ಕರವಾಗಿ ದೇವಸ್ಥಾನಗಳನ್ನ ಹೊಡಿತಾ ಇದ್ದಾರೆ. ಇದರ ಬಗ್ಗೆ ಯಾವನ್ನೂ ಮಾತಾಡೋದಿಲ್ಲ, ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಆವತ್ತು ಟಿಪ್ಪು ಸುಲ್ತಾನು ದೇವಸ್ಥಾನವನ್ನ ಏನು ಹೊಡೆದ್ಬಿಟ್ಟ ಅಂತ ಹೇಳ್ತಾರಲ್ಲ, ಅವತ್ತು ಹಿಂದೂಗಳಿರ್ಲಿಲ್ವಾ? ಅವತ್ತು ಹಿಂದೂಗಳಿರ್ಲಿಲ್ವಾ? ಆಸ್ಥಾನಗಳಲ್ಲಿ ಇದ್ದಂಥವ್ರು ಯಾರು? ಎಲ್ಲವೂ ಸಹ ಇವತ್ತು ಮಾತನಾಡಬೇಕಾದಂತಹ ಪರಿಸ್ಥಿತಿ. ಅವತ್ತು ಆಸ್ಥಾನದಲ್ಲಿ ಟಿಪ್ಪು ಸುಲ್ತಾನ್ ಆಸ್ಥಾನದಲ್ಲಿ ಇದ್ದಂಥವ್ರು ಯಾರು? ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇದ್ದಂಥವ್ರು ಯಾರು? ಯಾಕೆ ಅವತ್ತು ಯಾರು ಮಾತಾಡಲೇ ಇಲ್ಲ? ಅವ್ರು ಯಾರು ಹಿಂದೂಗಳಲ್ವಾ? ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಪ್ರಶ್ನೆ ಮಾಡಬೇಕಾದಂಥವ್ರನ್ನ ಭಾವನಾತ್ಮಕವಾಗಿ ಹಿಂದೂ ಮುಸ್ಲಿಂ ಅಂತ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರುವಂತಹ ಈ ರಾಜಕಾರಣಿಗಳಿಗೆ ಧಿಕ್ಕಾರ ಹೇಳ್ಬೇಕಲ್ಲ. ಈ ರಾಜಕಾರಣಿಗಳ ನಡೆಯನ್ನ ಖಂಡಿಸಬೇಕಾದಂತಹ ಯುವ ಜನತೆ ಇವತ್ತು ಅಂಧಭಕ್ತರು ಅನ್ನೋ ಹಣಪಟ್ಟವನ್ನ ಕಟ್ಟಿಕೊಂಡು ಇವತ್ತು ದೇಶ ಹಾಳಾಗ್ತಿದ್ರು ಸಹ ಈ ದೇಶದ ಅಭಿವೃದ್ಧಿಯನ್ನ ಬಯಸಿದಂತಹ ಯುವಕರು ಇವತ್ತು ಈ ರೀತಿಯಾಗಿ ದಾರಿ ತಪ್ಪುತ್ತಾ ಇದ್ದಾರೆ. ರಾಜಕಾರಣಿಗಳು 10,000 ರೂಪಾಯಿ ಕೊಟ್ಟು ಓಟನ್ನ ಖರೀದಿ ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಖರೀದಿ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರುವಂತದ್ದು. ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಎಲ್ಲಾ ರಾಜಕಾರಣಿಗಳು ಒಂದೇ ಕಣ್ರಿ. ಎಲ್ಲಾ ರಾಜಕಾರಣಿಗಳು ಒಂದೇ. ನಾವು ಟೀಕೆ ಮಾಡಬೇಕಾಗಿರೋದು, ನಾವು ಸರಿ ಮಾಡಬೇಕಾಗಿರುವುದು ರಾಜಕಾರಣಿಗಳನ್ನಲ್ಲ. ನಾವು ಸರಿ ಮಾಡಬೇಕಾಗಿರುವುದು ಈ ಮಾರಿಕೊಂಡ ಮಾಧ್ಯಮಗಳನ್ನ, ಈ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು, ನೈತಿಕತೆಯನ್ನು ಕೊಂದುಕೊಂಡು, ಮೌಲ್ಯಗಳನ್ನ ಹರಾಜಿಗಿಟ್ಟಿರುವಂತಹ ಈ ಪತ್ರಕರ್ತರು ಅಂತ ಹೇಳ್ಕೊಂಡಿರುವಂತಹ ಈ ಪತ್ರಿಕೋದ್ಯಮದಲ್ಲಿ ಗುರುತಿಸಿಕೊಂಡು ಸ್ವಾಭಿಮಾನವನ್ನ ಬಿಟ್ಟು ಇವತ್ತು ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಆ ಜವಾಬ್ದಾರಿಯನ್ನ ಮರೆತು ಯಾವುದನ್ನು ಪ್ರಶ್ನೆ ಮಾಡಬೇಕಾಗಿರೋದನ್ನ ಪ್ರಶ್ನೆ ಮಾಡದೆ, ಏನನ್ನ ಖಂಡಿಸಬೇಕಾಗಿತ್ತು ಅದನ್ನ ಖಂಡಿಸದೆ ಇವತ್ತು ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ದೇಶದ ಒಳಗಡೆ ನಡೀತಾ ಇರುವಂತಹ ಈ ಮೂಢಾಚಾರಗಳಿರ್ಬೋದು, ಈ ಎಲ್ಲವನ್ನು ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ರಾಜಕೀಯ ಪಕ್ಷಗಳ ಗುಣಗಾನ ಮಾಡ್ತಾ ಇದ್ದಾವಲ್ಲ, ಅವರನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು. ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ, ಎಲ್ಲಿ ಓಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಎಂತಹ ವಿಭಿನ್ನವಾದಂತಹ ನಮ್ಮ ಸಂಸ್ಕೃತಿ ರೀ, ಎಂತಹ ಸಂಸ್ಕೃತಿ! ಈ ಸಂವಿಧಾನ ಇಡೀ ಜಗತ್ತಿನಲ್ಲೇ ಇಲ್ಲದಂತಹ ಒಂದು ಶ್ರೇಷ್ಠವಾದಂತಹ ಸಂವಿಧಾನ ನಮ್ಮ ದೇಶದಲ್ಲಿದೆ. ಆ ಸಂವಿಧಾನದ ವಿಚಾರಗಳನ್ನೇ ಜನರಿಗೆ ತಿಳಿಸ್ತಾ ಇಲ್ಲ. ಇವತ್ತು IPC ಕೋಡನ್ನ ಅದನ್ನ ಜನರಿಗೆ ತಲುಪಿಸಕ್ಕೆ 75 ವರ್ಷ ಆದ್ರೂ ತಲುಪಿಸ್ತಿಲ್ಲ. ಈಗ BNS ಕಾಯ್ದೆ ಬಂದಿದೆ, ಅದನ್ನ ತಲುಪಿಸೋ ಅಷ್ಟೊತ್ತಿಗೆ 100 ವರ್ಷ ಆಗೋಗುತ್ತೆ. ಪ್ರತಿಯೊಂದು ಏನ್ ಬೇಕು ಅದನ್ನ ಮಾಡ್ತಾ ಇಲ್ಲ. ಬಹಳ ಬೇಸರ ಆಗುತ್ತೆ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದೆ. ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.